ಅವರು 7 ಹೆಜ್ಜೆಗಳನ್ನು ಇಡಬೇಕಾಗತ್ತೆ. 7 ಹೆಜ್ಜೆ ಅಂತಂದರೆ ಹೆಜ್ಜೆ ಅಂತ ಅರ್ಥ ಅಲ್ಲ. 7 ಹೆಜ್ಜೆ ಅಂತಂದರೆ 7 ಅಂಶಗಳು, 7 ಹಂತಗಳು ಅಂತ ಅರ್ಥ. ಆ 7 ಸಂಕಲ್ಪಗಳನ್ನು ಅವರು ಗಟ್ಟಿಗೊಳಿಸ್ಕೊಳ್ತಾ ಹೋದ ಹಾಗೆ ಅವರು ಏನು ನಮ್ಮಿಬ್ಬರ ಹೃದಯ ಒಂದಾಗಲಿ ಅನ್ನೋಂಥ ಸಂಕಲ್ಪ ಮಾಡಿದ್ದಾರೆ ಅದು ಈಡೇರತ್ತೆ. ಆ 7 ಯಾವ್ಯಾವುದು ಅನ್ನೋದನ್ನು ನಾನು ಒಂದೊಂದೇ ಹೇಳ್ತೀನಿ. ಅವರು ಒಂದೊಂದು ಹೆಜ್ಜೆಯನ್ನು ಇಡ್ತಾ ಹೋಗ್ತಾರೆ. ಮೊದಲನೆಯ ಹೆಜ್ಜೆ ಈಶ ಏಕಪದಿ ಭವ ಅಂಥೇಳಿ. ಯಾತಕ್ಕಾಗಿ ಮೊದಲನೆಯ ಹೆಜ್ಜೆ? ಈಶ ಅಂತ ಹೇಳಿದ್ರೆ ಆಹಾರಕ್ಕಾಗಿ ಅಂತ ಅರ್ಥ. ಆಹಾರಕ್ಕಾಗಿ ನಮ್ಮಿಬ್ಬರ ಮೊದಲನೆಯ ಹೆಜ್ಜೆ. ಆಹಾರ ಅನ್ನೋಂಥದ್ದು ಎಲ್ಲರ ಒಂದು ಅನಿವಾರ್ಯವಾದಂಥ ಒಂದು ವಿಷಯ, ಎಲ್ರಿಗೂ ಕೂಡ ಬೇಕೇ ಬೇಕು. ಹಾಗಂತ ಹೇಳಿ ಪ್ರಾಣಿಗಳು ಯಾವ ರೀತಿಯಲ್ಲಿ ಆಹಾರ ಸ್ವೀಕಾರ ಮಾಡ್ತಾರೆ ಆ ರೀತಿ ಮನುಷ್ಯರು ಆಹಾರ ಸ್ವೀಕಾರ ಮಾಡುವಂಥದ್ದು ಸರಿಯಲ್ಲ. ಮನುಷ್ಯ ಯಾವ ರೀತಿ ಆಹಾರ ಸ್ವೀಕಾರ ಮಾಡಬೇಕು? ತನ್ನ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳುವಂತಹ, ತನ್ನ ಮನಸ್ಸನ್ನು ಚೆನ್ನಾಗಿ ಇಡುವಂತಹ ಆಹಾರವನ್ನು ನಾವು ಸ್ವೀಕಾರ ಮಾಡಬೇಕು. ನಾವಿಬ್ಬರೂ ಕೂಡ ಇನ್ನು ಮುಂದೆ ಏನು ಆಹಾರ ತಗೊಳ್ತೀವಿ ಅದು ಕೇವಲ ನಮ್ಮ ಚಪಲಕ್ಕೆ, ಅಯ್ಯೋ ನನಗೇನೋ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ತಿನ್ನದೇನೆ ಅದನ್ನು ನಾವು ಯಾತಕ್ಕೆ ಉಪಯೋಗಿಸ್ತೀವಿ ಅಂತಂದರೆ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿರೋದಕ್ಕೋಸ್ಕರ ಆ ಆಹಾರವನ್ನು ನಾವು ತಗೊಳ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡ್ತಿದ್ದಾರೆ. ಇದರ ಜೊತೆಗೆ ಅವರಿಬ್ಬರು ಅವರ ಕುಟುಂಬದ ಆಹಾರ ಏನಿದೆ ಅದರ ನಿರ್ವಹಣೆ ಮಾತ್ರ ಅಲ್ಲದೇನೆ ಇಡೀ ಸಮಾಜದ ಆಹಾರದ ನಿರ್ವಹಣೆ ಗೃಹಸ್ಥರ ಕೈಯಲ್ಲಿ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಮಾಜದ ಆ ಬ್ಯಾಲೆನ್ಸ್ನ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಒಬ್ಬ ವ್ಯಕ್ತಿಯ ಬೆಳವಣಿಗೆಯಲ್ಲಿ 4 ಹಂತ ಇರುತ್ತೆ. ಅದರಲ್ಲಿ ಮೊದಲನೇ ಹಂತ ಯಾವುದಪ್ಪ ಅಂತ ಹೇಳಿದ್ರೆ ಬ್ರಹ್ಮಚರ್ಯ ಅಂತ ಕರೀತಾರೆ. ಅಂದರೆ ಕಲಿಯುವಂತಹ ಸಮಯ. ಕಲಿಯುವಂತಹ ಸಮಯದಲ್ಲಿ ಯಾವುದೇ ವ್ಯಕ್ತಿಗೆ ತನ್ನ ಆಹಾರ, ತನ್ನ ಬಟ್ಟೆ, ತನ್ನ ವಸತಿ ಬಗ್ಗೆ ಯೋಚನೆ ಬರಬಾರದು. ಬಂದರೆ ಅವನು ಕಲಿಯೋದು ಸರಿಯಾಗಿ ಆಗಲ್ಲ. ಹಾಗಾಗಿ ಯಾರು ಬ್ರಹ್ಮಚರ್ಯಾಶ್ರಮದಲ್ಲಿರ್ತಾರೆ ಸುಮಾರು 8 ವರ್ಷಗಳಿಂದ 22-23 ವರ್ಷ ಆಗೋವರೆಗೂ ಕೂಡ ಏನೋ ಒಂದು ಅಧ್ಯಯನದ ಕಾಲ ಇದೆ, ಆ ಕಾಲದಲ್ಲಿ ಯಾರಿದ್ದಾರೆ ಅವರ ಆಹಾರದ ಅಥವಾ ಅವರ ಒಂದು ಅನಿವಾರ್ಯ ವಸ್ತುಗಳ ಒಂದು ಪೂರೈಕೆ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಸಂಕಲ್ಪ ಮಾಡ್ತಾ ಇದ್ದಾರೆ. ಆಮೇಲೆ ಗೃಹಸ್ಥಾಶ್ರಮ, ಇದು 2ನೇ ಹಂತ. ಗೃಹಸ್ಥಾಶ್ರಮದ ಈಗಾಗಲೇ ನಾವು ತಿಳ್ಕೊಳ್ತಾ ಇದ್ದೀವಿ. ಅದರ ಮುಂದಿಂದು ಯಾರ ಅಧ್ಯಯನ ಮಾಡ್ತಾರೆ ಅವ್ರಿಗೆ ಪಾಠ ಮಾಡಿ ತಮ್ಮ ಜ್ಞಾನ ಅನುಭವವನ್ನು ಹಂಚುವಂಥವ್ರಿದ್ದಾರೆ, ಅವರನ್ನು ನಾವು ವಾನಪ್ರಸ್ಥಿಗಳು ಅಂತ ಹೇಳಿ ಕರಿತೀವಿ. ಯಾರ ಜ್ಞಾನ ಹಂಚ್ತಾ ಇದ್ದಾರೆ ಅವ್ರಿಗೂ ಕೂಡ ಅವರ ಆಹಾರ, ಅವರ ಬಟ್ಟೆ ಯೋಚನೆ ಇರಬಾರ್ದು. ಅದನ್ನು ನೋಡ್ಕೊಳ್ಳೋದು ಯಾರ ಜವಾಬ್ದಾರಿ? ಗೃಹಸ್ಥರದ್ದೇ ಜವಾಬ್ದಾರಿ. ಹಾಗೆ ಕೊನೆಯ ಒಂದು ಹಂತ ಇದೆ. ಆ ಹಂತ ಯಾವುದಪ್ಪ ಅಂತ ಹೇಳಿದ್ರೆ ಅದು ಸನ್ಯಾಸ ಅಂಥೇಳಿ. ಸನ್ಯಾಸ ಅಂತಂದರೆ ಇವತ್ತು ನಾವು ಅಂದ್ಕೊಂಡಿರೋ ಹಾಗೆ ಬಟ್ಟೆ ಬಣ್ಣ ಬದಲಾಯಿಸಿದ್ರೆ ಸನ್ಯಾಸ ಅಂತ ಅಲ್ಲ. ಸನ್ಯಾಸ ಅಂತಂದರೆ ಯಾರು ಜ್ಞಾನ ಪ್ರಸಾರಕ್ಕೋಸ್ಕರ ಒಂದು ಕಡೆ ನಿಲ್ಲದೆ ಊರಿಂದ ಊರಿಗೆ, ಮನೆಯಿಂದ ಮನೆಗೆ ಓಡಾಡ್ತಾ ಎಲ್ರಿಗೂ ಕೂಡ ಬೇಕಾದಂಥ ವಿಷಯಗಳನ್ನು ತಿಳಿಸ್ತಾ ಹೋಗ್ತಾರೆ, ಅವರಿಗೆ ಸನ್ಯಾಸಿಗಳು ಅಂತ ಹೇಳಿ ಕರೀತಾರೆ. ಅಂತಹ ಸನ್ಯಾಸಿಗಳು ಒಂದು ಕಡೆಯಿಂದ ಒಂದು ಕಡೆಗೆ ಹೋಗ್ತಾ ಅವ್ರ ಆಹಾರ ಹೇಗೆ ಅವ್ರಿಗೆ ಅಂತಂದರೆ ಅದನ್ನು ನೋಡ್ಕೊಳ್ಳುವಂತಹ ಜವಾಬ್ದಾರಿಯೂ ಕೂಡ ಗೃಹಸ್ಥರದ್ದು. ಹೀಗೆ ಬ್ರಹ್ಮಚರ್ಯ, ವಾನಪ್ರಸ್ಥ ಮತ್ತು ಸನ್ಯಾಸ ಈ 3ರಲ್ಲಿ ಇರುವಂಥವ್ರು ಎಲ್ರಿಗೂ ಕೂಡ ಆಹಾರವನ್ನು ನಾವು ನೋಡ್ಕೊಳ್ತೀವಿ. ನಮಗೆ ಬೇಕಾದಂಥ ಆಹಾರ ಮತ್ತು ಇವರೆಲ್ಲರ ಆಹಾರವೂ ಕೂಡ ನಮ್ಮ ಹೊಣೆಗಾರಿಕೆ ಅಂತ ಹೇಳಿ ಅವರೀಗ ಮೊದಲನೇ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ದಯವಿಟ್ಟು ಸಭಿಕರೆಲ್ಲರಲ್ಲೂ ಕೂಡ ವಿನಂತಿ, ಅವರು ಏನೀಗ ಸಂಕಲ್ಪ ಮಾಡ್ತಾ ಇದ್ದಾರೆ ಅದು ಅವರಿಬ್ಬರು ಅವ್ರಿಗೆ ಮಾಡ್ಕೊಳ್ತಿರೋ ಅಂಥದ್ದಲ್ಲ, ಅವ್ರು ಎಲ್ಲರೂ ನಿಮಗೆ ಹೇಳ್ತಾ ಇರೋವಂಥದ್ದು. ಸಮಾಜದಲ್ಲಿರುವಂಥ ಬಂಧುಗಳೆಲ್ಲರಿಗೂ ಕೂಡ ಅವರು ಹೇಳ್ತಾ ಇರೋವಂಥ ಮಾತುಗಳಿವು. ಹಾಗಾಗಿ ದಯವಿಟ್ಟು ನಿಮ್ಮ ಪಾತ್ರವೂ ಇದರಲ್ಲಿ ಇರೋದ್ರಿಂದ ಎಲ್ಲರೂ ಕೂಡ ಇನ್ನೊಂದು 1/4 ಗಂಟೆಯಲ್ಲಿ ಈ ಕಾರ್ಯಕ್ರಮ ಎಲ್ಲನೂ ಮುಗಿಯುತ್ತೆ. 1/4 ಗಂಟೆ 20 ನಿಮಿಷದಲ್ಲಿ ಎಲ್ಲರೂ ಕೂಡ ಶಾಂತ ರೀತಿಯಿಂದ ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಎರಡನೆಯ ಹೆಜ್ಜೆ ಊರ್ಜೆ ದ್ವಿಪದಿ ಭವ ಅಂಥೇಳಿ.
ಊರ್ಜಸ್ ಅಂತ ಹೇಳಿದ್ರೆ ಶಕ್ತಿ ಅಂತ. ದೇಹದ ಶಕ್ತಿ ಏನಿದೆ, ಶರೀರದ ಒಂದು ಆರೋಗ್ಯ ಏನಿದೆ, ಅದಕ್ಕೋಸ್ಕರ ನಾವು ಎರಡನೇ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ನಾವೊಂದು ಮಾತನ್ನು ಕೇಳಿದ್ದೀವಿ, ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಶರೀರ ನಮಗೆ ಅದಕ್ಕೆ ಚೆನ್ನಾಗಿರಲೇಬೇಕು. ಶರೀರ ಚೆನ್ನಾಗಿಲ್ಲ ಅಂತಂದರೆ ಯಾವುದೇ ಸಾಧನೆಯನ್ನು ನಾವು ಮಾಡೋಕ್ಕಾಗಲ್ಲ. ದಿನ ದಿನ ಕಾಯಿಲೆ, ದಿನ ದಿನ ಡಾಕ್ಟ್ರು, ಆಸ್ಪತ್ರೆ ಇದನ್ನು ನೋಡ್ತಾ ಇರಬೇಕು ಅಂತಂದರೆ ಒಬ್ಬ ವ್ಯಕ್ತಿ ಏನು ತಾನೇ ಮಾಡಬಹುದು? ಹಾಗಾಗಿ ನಮ್ಮ ದೈಹಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ನಮ್ಮ ದಿನದ ಸ್ವಲ್ಪ ಸಮಯವನ್ನು ನಾವು ಮುಡುಪಾಗಿಡ್ತೀವಿ. ನಮ್ಮ ಜೀವನದ ಏನೇ ಜಂಜಾಟಗಳಿದ್ರೂ ಕೂಡ ನಮ್ಮಿಬ್ಬರ ದೈಹಿಕ ಆರೋಗ್ಯ ಚೆನ್ನಾಗಿರೋದಕ್ಕೆ ನಾವು ಒಂದಷ್ಟು ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಎರಡನೇ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಮೂರನೆಯ ಹೆಜ್ಜೆ ರಾಯಸ್ಪೋಷಾಯ ತ್ರಿಪದಿ ಭವ ಅಂಥೇಳಿ. ರಾಯ ಅಂತ ಹೇಳಿದ್ರೆ ಐಶ್ವರ್ಯ ಅಂತ ಅರ್ಥ, ಸಂಪತ್ತು ಅಂತ ಅರ್ಥ. ಸಂಪತ್ತು ಎಲ್ರಿಗೂ ಕೂಡ ಬೇಕೇ ಬೇಕು. ನಮಗೊಂದು ಮನೋಭಾವ ಇದೆ, ಏನು ಅಂತಂದರೆ ಆಧ್ಯಾತ್ಮ ಅಂತ ಹೇಳಿದ ತಕ್ಷಣ ಎಲ್ಲ ಬಿಟ್ಬಿಟ್ಟು ಎಲ್ಲೋ ಹೊರಟೋಗು ವೈರಾಗ್ಯ ಅಂತ ಹೇಳೋ ಅಂಥದ್ದು. ಆದರೆ ಹಾಗಿಲ್ಲ. ಸಂಪತ್ತು ಬೇಕು ಅನ್ನೋಂಥದ್ದನ್ನು ವೇದಗಳು ಹೆಜ್ಜೆ ಹೆಜ್ಜೆಗೂ ಕೂಡ ಒತ್ತಿ ಹೇಳುತ್ತೆ. ನಮಗೆ ಸಂಪತ್ತು ಬೇಕು, ಆದರೆ ಯಾವ ರೀತಿಯ ಸಂಪತ್ತು ಬೇಕು ಅಂತ ಹೇಳಿದ್ರೆ ಪೋಷಣೆಯನ್ನು ಕೊಡುವಂತಹ ಸಂಪತ್ತು ಬೇಕು. ನಾವು ಗಳಿಸಿದಂತಹ ಸಂಪತ್ತು, ನಾವು ಗಳಿಸಿದಂತಹ ಐಶ್ವರ್ಯ ನಮಗೆ ಯಾವಾಗ ಪೋಷಣೆ ಕೊಡುತ್ತೆ, ಯಾವಾಗ ನಮಗದು ಒಳ್ಳೇದು ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಒಳ್ಳೆಯ ದಾರಿಯಲ್ಲಿ ಯಾವಾಗ ಸಂಪತ್ತು ಗಳಿಸ್ತೀವಿ ಆವಾಗ ಮಾತ್ರನೇ ನಮಗೆ ಅದು ಒಳ್ಳೆಯದನ್ನು ಮಾಡುತ್ತೆ. ನಾವು ಯಾವಾಗ ಯಾರೋ ಒಂದು 4 ಜನಕ್ಕೆ ಕೆಟ್ಟದನ್ನು ಮಾಡಿ ನಾವು ಅನ್ಯಾಯದ ದಾರಿಯಲ್ಲಿ ಯಾವಾಗ ನಾವು ಸಂಪತ್ತನ್ನು ಗಳಿಸ್ತೀವಿ ಆವಾಗ ಅದು ನಮ್ಮ ಪೋಷಣೆಗೆ ಬರಲ್ಲ. ಆ ಸಂಪತ್ತು ಎಲ್ಲಿ ಖಾಲಿ ಆಗುತ್ತೆ ಅಂತಂದರೆ ಕೋರ್ಟಲ್ಲಿ ಲಾಯರ್ಗೆ ಅಥವಾ ಆಸ್ಪತ್ರೆಯಲ್ಲಿ ಡಾಕ್ಟ್ರಿಗೆ ಖಾಲಿ ಆಗುತ್ತೆ. ಹಾಗಾಗಬಾರ್ದು. ನಾವು ಗಳಿಸಿದ ಸಂಪತ್ತು ನಮ್ಮಲ್ಲೇ ಉಳಿಬೇಕು ಅಂತ ಹೇಳಿದ್ರೆ ಅದನ್ನು ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಗಳಿಸ್ಬೇಕಾಗತ್ತೆ. ಅಂತಹ ಸಂಪತ್ತು ನಮ್ಮಿಬ್ಬರಿಗೂ ಕೂಡ ಪೋಷಣೆ ಕೊಡುವಂತಹ, ಸಮಾಜಕ್ಕೆ ಪೋಷಣೆಯನ್ನು ಕೊಡುವಂತಹ ಸಂಪತ್ತನ್ನು ನಾವಿಬ್ಬರೂ ಗಳಿಸೋಣ ಅನ್ನೋಂತಹ ಸಂಕಲ್ಪದಿಂದ ಮೂರನೇ ಹೆಜ್ಜೆ ಹೇಳ್ಕೊಡ್ತೀನಿ, ಹೇಳಿ. ಓಂ ರಾಯಸ್ಪೋಷಾಯ ತ್ರಿಪದಿ ಭವ ಸಾ ಮಾಂ ಅನುವ್ರತಾ ಭವ ವಿಷ್ಣುಸ್ತ್ವಾನಯತು ಪುತ್ರಾನ್ ವಿಂದಾವಹೈ ಬಹೂನ್ ತೇ ಸಂತು ಜರದಷ್ಟಯಃ. ಆಮೇಲೆ ನಾಲ್ಕನೆಯ ಹೆಜ್ಜೆ ಮಯೋಭವ್ಯಾಯ ಚತುಷ್ಪದಿ ಭವ ಅಂಥೇಳಿ. ಎರಡನೆಯ ಹೆಜ್ಜೆ ದೈಹಿಕ ಆರೋಗ್ಯಕ್ಕಾದರೆ, ನಾಲ್ಕನೆಯ ಹೆಜ್ಜೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯಕ್ಕಾಗಿ. ನಮ್ಮ ದೇಹ ಚೆನ್ನಾಗಿರುತ್ತೆ. ಯಾವಾಗ ಚೆನ್ನಾಗಿರುತ್ತೆ? ಒಳ್ಳೆ ಆಹಾರ ತಗೊಂಡ್ರೆ, ಸರಿಯಾದ ವ್ಯಾಯಾಮ ಮಾಡಿದ್ರೆ ದೇಹ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮನಸ್ಸು ಚೆನ್ನಾಗಿರಬೇಕು, ನಮ್ಮ ಬುದ್ಧಿ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಚಿಂತನೆ ಸರಿಯಾಗಿರಬೇಕು. ನಮ್ಮಲ್ಲಿರುವಂತಹ ಅನೇಕ ದುರ್ಗುಣಗಳನ್ನು ನಾವು ಗುರುತಿಸ್ಕೊಳ್ತಾ ಪರಸ್ಪರರಲ್ಲಿರುವಂಥ ದುರ್ಗುಣಗಳನ್ನು ಮೀರೋದಕ್ಕೆ ಪರಸ್ಪರ ಸಹಕಾರ ಕೊಡ್ತಾ ಮುಂದೆ ಹೋಗುವಂಥದ್ದೇ ದಾಂಪತ್ಯದ ಒಂದು ಉದ್ದೇಶ. ಸಾಮಾನ್ಯ ಇವತ್ತು ನಾವೇನು ಅಂದ್ಕೊಂಡಿದ್ದೀವಿ ಅಂತಂದರೆ, ಗಂಡನಲ್ಲಿ ಒಂದು ಕೆಟ್ಟ ಗುಣ ಇದ್ದರೆ ಹೆಂಡತಿಗೆ ಅದೇನಾಗುತ್ತೆ, ಕಿರಿಕಿರಿ ಆಗುತ್ತೆ. ಅಯ್ಯೋ ನನ್ನ ಗಂಡ ಸರಿ ಇಲ್ಲ, ಈ ಥರ ಮಾಡ್ತಾನೆ ಅಂತೇಳಿ ಯಾವಾಗಲೂ ಬೇಜಾರಾಗುತ್ತೆ. ಅದೇ ರೀತಿ ಹೆಂಡತಿಯಲ್ಲಿ ಏನಾದರೂ ಒಂದು ಕೆಟ್ಟ ಗುಣ ಇತ್ತು ಅಂತಂದರೆ ಗಂಡಂಗೆ ಯಾವಾಗಲೂ ಬೇಜಾರಾಗುತ್ತೆ. ಅಯ್ಯೋ ನನ್ನ ಹೆಂಡತಿ ಹೀಗಿದ್ದಾಳೆ, ಹೇಗಪ್ಪ ಹೇಗೋದು ಅಂತ ಹೇಳಿ ಅನಿಸುತ್ತೆ. ಆದರೆ ದಾಂಪತ್ಯ ಇರೋದು ಹಾಗಲ್ಲ. ದಾಂಪತ್ಯ ಇರೋದು ಹೇಗೆ ಅಂತಂದರೆ, ಅವರ ಸರಿ ತಪ್ಪುಗಳ ಜೊತೆಯಲ್ಲೇ ನಾವು ಅವ್ರನ್ನ ಒಪ್ಕೊಂಡು ಹಾಗೆ ಇರೋವಂಥದ್ದಲ್ಲ. ಅವರಲ್ಲಿರುವಂಥ ತಪ್ಪುಗಳನ್ನು ಬದಲಾಯಿಸ್ಕೊಂಡು ಸರಿ ಮಾಡ್ಕೊಳ್ಳೋದಕ್ಕೆ ನಾವೇನು ಸಹಕಾರ ಕೊಡಬಹುದು ಅದನ್ನು ಯೋಚನೆ ಮಾಡಬೇಕು. ಅದನ್ನು ಇಬ್ಬರೂ ಕೂಡ ಪರಸ್ಪರ ಸಹಕರಿಸ್ತಾ ನಿನ್ನ ತಪ್ಪುಗಳನ್ನು
ತಿದ್ದೋದಕ್ಕೆ ನಾನು ಸಹಕಾರ ಕೊಡ್ತೀನಿ, ನನ್ನ ತಪ್ಪುಗಳನ್ನು ತಿದ್ದುಕೊಂಡು ಮುಂದೆ ಹೋಗೋದಕ್ಕೆ ನೀನು ಸಹಕಾರ ಕೊಡು, ನಮ್ಮಿಬ್ಬರ ಮಾನಸಿಕ ಆರೋಗ್ಯವೂ ಕೂಡ ಸದಾಕಾಲ ಚೆನ್ನಾಗಿರಲಿ, ನಗ್ನಗ್ತಾ ಇರೋಣ ಅನ್ನುವಂತಹ ಸಂಕಲ್ಪಕ್ಕೋಸ್ಕರ 4ನೇ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಓಂ ಮಯೋಭವ್ಯಾಯ ಚತುಷ್ಪದೀ ಭವ ಸಾ ಮಾಂ ಅನುವ್ರತಾ ಭವ ವಿಷ್ಣುಸ್ತ್ವಾನಯತು ಪುತ್ರಾನ್ ವಿಂದಾವಹೈ ಬಹೂನ್ ತೇ ಸಂತು ಜರದಷ್ಟಯಃ. ಇಡಿ. ಹಾಂ. ಐದನೆಯ ಹೆಜ್ಜೆ ಪ್ರಜಾಭ್ಯ ಪಂಚಪದಿ ಭವ ಅಂಥೇಳಿ. ವಿವಾಹದ ಅಥವಾ ಗೃಹಸ್ಥಾಶ್ರಮದ ಮುಖ್ಯ ಕರ್ತವ್ಯಗಳಲ್ಲಿ ಒಂದು ಉತ್ತಮರಾದಂಥ ಮಕ್ಕಳನ್ನು ಪಡ್ಕೊಳ್ಳೋ ಅಂಥದ್ದು. ಇಲ್ಲಿ ಪ್ರಜಾ ಅಂಥೇಳಿ ಒಂದು ಪದ ಹೇಳ್ತಿದ್ದಾರೆ. ಜ ಅಂತಂದರೆ ಹುಟ್ಟಿದ್ದು ಅಂತ ಅರ್ಥ. ಕೇವಲ ಹುಟ್ಟಿದ್ದು ಅಂತ ಹೇಳಿದ್ರೆ ಪ್ರಾಣಿಗಳು ಹುಟ್ಟತ್ತೆ, ಅದನ್ನು ಜ ಅಂತ ಮಾತ್ರ ಕರೀತಾರೆ. ಪ್ರ ಅಂತ ಹೇಳಿದ್ರೆ ಉತ್ತಮವಾಗಿ ಹುಟ್ಟಿದ್ದು ಅಂತ. ಯಾವುದು ಚೆನ್ನಾಗಿ ಅದಕ್ಕೆ ನಾವು ಪ್ರಯತ್ನ ಪಟ್ಟು ಸರಿಯಾಗಿರುವಂತಹ ಸಂತಾನ ಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟು ಯಾವಾಗ ನಾವು ಮಕ್ಕಳನ್ನ ಪಡಿತೀವಿ ಆ ಮಕ್ಕಳಿಗೆ ಹೆಸರೇ ಪ್ರಜಾ ಅಂತ ಹೇಳಿ. ನಾವು ಕೂಡ ಯಾವುದೇ ಪ್ರಯತ್ನ ಇಲ್ಲದೆ ಸುಮ್ಮನೆ ಏನೋ ಮದುವೆ ಆಯ್ತಪ್ಪ ಮಕ್ಕಳಾಯಿತು ಅಂತ ಹೇಳಿದ್ರೆ ಆ ಮಕ್ಕಳಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು? ಆ ಮಕ್ಕಳನ್ನ ಚೆನ್ನಾಗಿ ಅವರು ನಮಗೆ ಸಮಾಜಕ್ಕೆ ಕೊಡಬೇಕು, ನಮ್ಮ ಜೊತೆ ಅವ್ರು ಚೆನ್ನಾಗಿರಬೇಕು ಅಂತ ಹೇಳಿ ನಾವು ನಿರೀಕ್ಷೆ ಮಾಡೋದಕ್ಕಿಂತ ಮುಂಚೆ ಸರಿಯಾದಂತಹ ಮಕ್ಕಳು ನಮಗೆ ಹುಟ್ಟಲಿ ಅನ್ನುವಂತಹ ಸಂಕಲ್ಪ ವಿವಾಹದಿಂದಲೇ ಆರಂಭ ಆಗತ್ತೆ. ಮದುವೆ ಆಗಬೇಕಾದ್ರೆ ಅವರಿಬ್ಬರೂ ಕೂಡ ಒಂದು ಒಳ್ಳೆ ಮಗುವನ್ನು ಪಡ್ಕೊಳ್ಳೋದಕ್ಕೆ ನಾವು ಯಾವ ರೀತಿ ಜೀವನ ನಡೆಸಬೇಕು ಅನ್ನುವಂಥ ಒಂದು ವಿಜ್ಞಾನವನ್ನು ಅವರು ತಿಳಿದು ಅರ್ಥ ಮಾಡಿಕೊಂಡು ಅವರದನ್ನು ಜೀವನದಲ್ಲಿ ಆಚರಿಸ್ತಾ ಇದ್ದರೆ ತನ್ನಿಂದ ತಾನೇ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ, ಸಮಾಜಕ್ಕೂ ಕೂಡ ಒಳ್ಳೇದು ಮಾಡ್ತಾರೆ. ಇವತ್ತು ನಾವೇನು ಮಾಡ್ಕೊಂಡಿದ್ದೀವಿ ಅಂತಂದರೆ ಮದುವೆ ಮಾಡ್ಕೊಳ್ಳುವಾಗ ಯೋಚನೆ ಮಾಡಲ್ಲ, ಮಕ್ಕಳು ಆಗೋವಾಗ ಯೋಚನೆ ಮಾಡಲ್ಲ, ಮಕ್ಕಳು ಚಿಕ್ಕವ್ರು ಇರ್ತಾನೂ ಯೋಚನೆ ಮಾಡಲ್ಲ. ಮಕ್ಕಳು ದೊಡ್ಡವ್ರು ಆಗ್ತಾ ಆಗ್ತಾ ಯಾವಾಗ ನಮಗೆ ತಿರುಗಿಸ್ತಾರೆ, ನಾವು ಹೇಳಿದ್ದನ್ನ ಕೇಳದೆ ಅವ್ರದೇ ದಾರಿಯಲ್ಲಿ ಅವ್ರು ಹೋಗ್ತಾರೆ, ಅವಾಗ ಅಯ್ಯೋ ನಮ್ಮ ಮಕ್ಕಳು ಯಾಕೆ ಹೀಗಾದ್ರು ಅಂಥೇಳಿ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಆದರೆ ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿರೋದು ವಿವಾಹದ ಸಂದರ್ಭದಲ್ಲೇ ನನಗೆ ಒಂದು ಉತ್ತಮ ಸಂತಾನ ಆಗಲಿ, ಅದಕ್ಕೆ ಬೇಕಾದ್ದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಯೋಚಿಸಿ ಸಂಕಲ್ಪವನ್ನು ಮಾಡಬೇಕು. ಅದೇ 5ನೆಯ ಹೆಜ್ಜೆ. ಓಂ ಪ್ರಜಾಭ್ಯಃ ಪಂಚಪದೀ ಭವ ಸಾ ಮಾಂ ಅನುವ್ರತಾ ಭವ ವಿಷ್ಣುಸ್ತ್ವಾನಯತು ಪುತ್ರಾನ್ ವಿಂದಾವಹೈ ಬಹೂನ್ ತೇ ಸಂತು ಜರದಷ್ಟಯಃ. ಇವತ್ತಿನ ನಮ್ಮ ಜೀವನದ ರೀತಿ ನೀತಿ ಏನು ಅಂತ ಹೇಳಿದ್ರೆ ಎಷ್ಟೊತ್ತಿಗೋ ಎದ್ದೇಳು, ಯಾವಾಗಲೂ ಮಲ್ಕೋ, ಯಾವಾಗಲೂ ತಿನ್ನು, ಯಾವಾಗಲೂ ಏನೋ ಒಂದು ಕೆಲಸ ಮಾಡು, ಇವಾಗ ಇದ್ಯಾವುದೋ ಅರ್ಜೆಂಟ್ ಇದೆ ಇದನ್ನು ಮಾಡು, ಇನ್ಯಾವಾಗಲೂ ಇನ್ನೇನೋ ಅರ್ಜೆಂಟ್ ಇದೆ ಮಾಡು. ಕೆಲಸ ಇಲ್ಲ ಅಂತಂದರೆ ನಮ್ಮ ಪಾಡಿಗೆ ನಾವು ಸೋಮಾರಿಗಳಂತೆ ಮಲ್ಕೊಂಡಿರೋವಂಥದ್ದು. ಇದು ನಮ್ಮ ಇವತ್ತಿನ ಜೀವನದ ಶೈಲಿ. ಆದರೆ ಗೃಹಸ್ಥಾಶ್ರಮ ಚೆನ್ನಾಗಿ ನಡಿಬೇಕು, ಅದರ ಕರ್ತವ್ಯಗಳು ಸರಿಯಾಗಿ ಪಾಲನೆ ಆಗಬೇಕು ಅಂದರೆ, ನಮ್ಮ ದೈಹಿಕ ಮಾನಸಿಕ ಆರೋಗ್ಯಗಳು ಸರಿಯಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕು. ಯಾವ ಹೊತ್ತಿಗೆ ಎದ್ದೇಳಬೇಕು, ಯಾವ ಹೊತ್ತಿಗೆ ಮಲಗಬೇಕು, ನಮ್ಮ ದಿನದ ಸಮಯವನ್ನು ಯಾವ್ಯಾವುದಕ್ಕೆ ನಾವು ಕೊಡಬೇಕು, ಯಾವ್ಯಾವುದಕ್ಕೆ ವಿಭಾಗಿಸ್ಕೊಳ್ಬೇಕು. ಇವತ್ತು ನಮಗಿರೋದು ಒಂದೇ ಉದ್ದೇಶ ಏನು ಅಂದರೆ ಹಣ ಮಾಡು, ಹಣ ಮಾಡು. ಹಣ ಮಾಡೋಕ್ಕೆ ಏನು ಕೆಲಸ ಬೇಕೋ ಆ ಕೆಲಸ ಮಾಡೋಕ್ಕೆ ಸಮಯ ಇಟ್ಕೋತೀವಿ. ಉಳಿದಿದ್ದು ಯಾವುದಕ್ಕೂ ಅಯ್ಯೋ ನಮಗೆ ಟೈಮ್ ಇಲ್ಲ, ಸಮಯ ಇಲ್ಲ ಅಂತ ಬಿಟ್ಬಿಡ್ತೀವಿ. ಆದರೆ ಹಣ ಗಳಿಸೋದು ಒಂದೇ ಜೀವನದ ಉದ್ದೇಶ ಅಲ್ಲ, ಜೀವನದ ಅನೇಕ ಕರ್ತವ್ಯಗಳಿದೆ. ಈ ಏನು 7 ಹೆಜ್ಜೆಗಳು ಹೇಳ್ತಾ ಇದ್ದಾರೆ, ಈ 7 ಕರ್ತವ್ಯಗಳನ್ನು ಗೃಹಸ್ಥರಾದವರು ಮುಂದೆ ನಡೆಸಬೇಕಾಗಿದೆ. ಅದಷ್ಟಕ್ಕೂ ಕೂಡ ನಾನು ಸಮಯ ಒದಗಿಸ್ಬೇಕು ಅಂತ ಹೇಳಿದ್ರೆ ಒಂದು ಶಿಸ್ತುಬದ್ಧವಾದಂತಹ ಜೀವನ ನಾವು ಮಾಡಬೇಕು. ಸರಿಯಾದಂತಹ ಸಮಯ ಪರಿಪಾಲನೆ, ಸಮಯವನ್ನು ಸರಿಯಾಗಿ ಹಂಚಿಕೆ ಮಾಡಿಕೊಂಡು ಇಬ್ಬರೂ ಒಮ್ಮನಸ್ಸಿನಿಂದ ಕೆಲಸ ಮಾಡಬೇಕು ಅಂತ ಹೇಳಿ 6ನೆಯ ಹೆಜ್ಜೆ ಋತುಭ್ಯ ಷಟ್ಪದಿ ಭವ ಅಂಥೇಳಿ. ಋತು ಅಂತ ಹೇಳಿದ್ರೆ ನಿಯಮಿತತೆ, ಶಿಸ್ತುಬದ್ಧ ಜೀವನ ಅಂತ ಹೇಳಿ ಅರ್ಥ. ಶಿಸ್ತುಬದ್ಧ ಜೀವನಕ್ಕೋಸ್ಕರ 6ನೆಯ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ ಅಂಥೇಳಿ ಅವರು ಸಂಕಲ್ಪ ಮಾಡ್ತಿದ್ದಾರೆ. ಓಂ ಋತುಭ್ಯ
ಷಟ್ಪದಿ ಭವ. ಸಾ ಮಾಂ ಅನುವ್ರತಾ ಭವ. ವಿಷ್ಣುಸ್ತ್ವಾ ನಯತು. ಪುತ್ರಾನ್ ವಿಂದಾವಹೈ ಬಹೂನ್. ತೇ ಸಂತು ಜರದಷ್ಟಯಃ. ಈಗ ಸಪ್ತಪದಿಯ ಕೊನೆಯ ಹೆಜ್ಜೆ, 7ನೇ ಹೆಜ್ಜೆ ಮತ್ತು ಅತ್ಯಂತ ಮುಖ್ಯವಾದಂತಹ ಹೆಜ್ಜೆ. ವಿವಾಹ ಯಾಕೆ ಮಾಡ್ಕೊಳ್ಬೇಕು ಅನ್ನೋಂಥ ಕೊನೆಯ ಉದ್ದೇಶ ಈ ಹೆಜ್ಜೆಯಲ್ಲಿ ಇದೆ. ಗಂಡ ಹೆಂಡತಿ ಜೊತೆಗಿರ್ತೀವಿ, ನಮಗೆ ಮಕ್ಕಳಾಗತ್ತೆ, ಏನೋ ಒಂದಷ್ಟು ಜವಾಬ್ದಾರಿ ನಿರ್ವಹಣೆ ಮಾಡ್ತೀವಿ. ಇದೆಲ್ಲ ಕೂಡ ವಿವಾಹಕ್ಕೆ ಒಂದು ಮುಖ ಆದರೆ, ಇನ್ನೊಂದು ಮುಖ ಯಾವುದಪ್ಪ ಅಂತ ಹೇಳಿದ್ರೆ ಸಖ ಸಪ್ತಪದಿ ಭವ ಅಂಥೇಳಿ. ಸಖ ಅಂತಂದರೆ ಸ್ನೇಹ ಅಂತ ಅರ್ಥ. ಸ್ನೇಹಕ್ಕಾಗಿ 7ನೆಯ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ವಿವಾಹದ ಕೊನೆಯ ಉದ್ದೇಶ, ನಾವು ಸಾಧಿಸಬೇಕಾದಂತಹ ಗುರಿ ಏನು ಅಂತಂದರೆ ಪರಸ್ಪರರ ಸ್ನೇಹ ಅಂತ. ಸ್ನೇಹ ಅನ್ನೋವಂಥದ್ದು ಅಷ್ಟು ಸುಲಭನ, ಬಾಯಲ್ಲಿ ಹೇಳಿದಷ್ಟು ಸುಲಭನ ಅಂತಂದರೆ ಖಂಡಿತ ಅಲ್ಲ. ಯುವಕ ಯುವತಿಯರಾಗಿದ್ದಾಗ ಒಂದು ಆಕರ್ಷಣೆಯೂ ಕೂಡ ಸೇರಿಕೊಂಡು ಪರಸ್ಪರ ಜೊತೆಲಿರಬೇಕು ಅನ್ನೋವಂಥ ಒಂದು ಮನೋಭಾವ ಉಂಟಾಗತ್ತೆ. ಆದರೆ 1-2-3 ವರ್ಷಗಳಾಗ್ತಾ ಇದ್ದ ಹಾಗೆ ಅದೇನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಆಕರ್ಷಣೆ ಕಡಿಮೆ ಆಗ್ತಾ ಇದ್ದ ಹಾಗೆ ಅವರ ದುರ್ಗುಣಗಳು, ಅವರ ಕೆಟ್ಟ ಸ್ವಭಾವಗಳು ಎದ್ದೆದ್ದು ಕಾಣೋಕ್ಕೆ ಶುರುವಾಗತ್ತೆ. ಆವಾಗ ಅಯ್ಯಪ್ಪ ಬೇಡ ಅನ್ನುವಂತಹ ಮನೋಭಾವ, ನಮ್ಮ ಅಹಂಕಾರಗಳು, ನಮ್ಮ ಅಜ್ಞಾನಗಳು, ನಮ್ಮ ಕುಂದು ಕೊರತೆಗಳು ಇಬ್ಬರ ಮಧ್ಯದಲ್ಲೂ ಕೂಡ ದೊಡ್ಡ ದೊಡ್ಡ ಗೋಡೆಗಳನ್ನು ಎಬ್ಬಿಸ್ತಾ ಹೋಗುತ್ತೆ. ಅದಾಗಬಾರ್ದು ಅಂತ ಹೇಳಿದ್ರೆ ನಾವಿಬ್ಬರೂ ಕೂಡ ಜೊತೆಗೆ ಹೆಜ್ಜೆ ಇಟ್ಟಿರುವಂಥದ್ದು ಸ್ನೇಹಕ್ಕಾಗಿ. ಸ್ನೇಹ ಅಂತಂದರೆ ಏನರ್ಥ? ನನಗೆ ಏನೇನು ಬೇಕೋ, ನನಗೆ ಯಾವ್ಯಾವ ನನ್ನ ವಿಷಯಗಳಿದೆಯೋ ಅದಷ್ಟರಲ್ಲೂ ಕೂಡ ನೀನು ಪಾಲುದಾರನಾಗಿದೆಯಾ. ಹಾಗೆ ನಿನ್ನ ಯಾವ್ಯಾವ ವಿಷಯಗಳಿದೆಯೋ, ನಿನ್ನ ಯಾವ ಒಂದು ಉನ್ನತಿ ಇರ್ಬೋದು, ಅವನತಿ ಇರ್ಬೋದು, ಒಳ್ಳೆಯ ಗುಣ ಇರ್ಬೋದು, ಕೆಟ್ಟ ಗುಣ ಇರ್ಬೋದು, ಎಲ್ಲದರಲ್ಲೂ ಕೂಡ ನಾನು ಕೂಡ ಪಾಲುದಾರಳಾಗಿದ್ದೀನಿ. ಈ ಒಂದು ಪ್ರಯಾಣ ಏನಿದೆ, ಗೃಹಸ್ಥದ ಪ್ರಯಾಣ, ಇದರಲ್ಲಿ ಮೇಲು ಕೀಳು ಅನ್ನೋಂಥದ್ದಿಲ್ಲ. ಇವಾಗ ಒಂದು ರಥ ಓಡಬೇಕು ಅಂತ ಹೇಳಿದ್ರೆ ಹೇಗೆ 2 ಚಕ್ರ ಕೂಡ ಸಮವಾಗಿದ್ದು ಕೆಲಸವನ್ನು ನಿರ್ವಹಿಸ್ಕೊಂಡು ಹೋಗಬೇಕು, ಅದೇ ರೀತಿಯಲ್ಲಿ ನಾವಿಬ್ಬರೂ ಕೂಡ ಸ್ನೇಹದಿಂದ ಸಮಾನ ಅನ್ನುವಂತಹ ಒಂದು ಭಾವದಿಂದ ಮುಂದುವರಿಯೋಣ ಅಂಥೇಳಿ. ಸಾಮಾನ್ಯ ಸಂಸಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಮೇಲರಿಮೆ ಅಂದರೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸು, ಕೆಲವೊಬ್ಬರಿಗೆ ಕೀಳರಿಮೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು. ಓಹೋ ಇವರೇನೋ ಶ್ರೇಷ್ಠ, ನನಗೇನೋ ಬರಲ್ಲ ಗೊತ್ತಿಲ್ಲ, ಅಥವಾ ನನಗೆ ಗೊತ್ತಿದೆ ನನ್ನ ಸಂಗಾತಿಗೆ ಅದು ಬರಲ್ಲ ಗೊತ್ತಿಲ್ಲ, ಹಾಗಾಗಿ ನಾನು ಹೇಳ್ದಾಗ ಕೇಳ್ಕೊಂಡು ಇವ್ರು ಬದುಕಬೇಕು ಅನ್ನೋವಂತಹ ಈಗೋಗಳು ಯಾವಾಗ ಕೆಲಸ ಮಾಡುತ್ತೆ, ಅಹಂಕಾರಗಳು ಯಾವಾಗ ಕೆಲಸ ಮಾಡುತ್ತೆ, ಆವಾಗಲೇ ಹೊಂದಾಣಿಕೆ ಕಷ್ಟ ಆಗುವಂಥದ್ದು. ಅವರ ಕಷ್ಟ ಸುಖ ಏನು, ಅವ್ರಿಗೆ ಏನು ಅನ್ನಿಸ್ತಾ ಇದೆ, ಅವರ ಭಾವನೆಗಳು ಏನು ಅನ್ನೋದನ್ನು ಹಂಚ್ಕೊಳ್ಳೋದಕ್ಕೆ ಪತಿ ಪತ್ನಿಯರಂತಹ ಉತ್ತಮ ಸ್ನೇಹಿತರು ಯಾರೂ ಕೂಡ ಇಲ್ಲ. ಇವತ್ತು ನಾವು ಅದನ್ನು ಬಿಟ್ಟು ನಮ್ಮ ಭಾವನೆಗಳನ್ನು ಇನ್ಯಾರ ಹತ್ರನೋ ಹಂಚ್ಕೊಳ್ತೀವಿ. ಅವ್ರು ಯಾರೋ ಸಂಸಾರದಲ್ಲಿ ಮೂಗು ತೂರಿಸ್ತಾರೆ, ಸಂಸಾರ ಒಡೆಯೋದಕ್ಕೆ ಏನು ಕೆಲಸ ಆಗಬೇಕೋ ಅಷ್ಟೂ ಕೆಲಸನೂ ನಡೆಯುತ್ತೆ. ಆದರೆ ನಿಜವಾದ ಸ್ನೇಹಿತರು ಯಾರಪ್ಪ ಅಂತ ಹೇಳಿದ್ರೆ ಪ್ರತಿ ಪತ್ನಿಯರು ಪರಸ್ಪರ ಸ್ನೇಹಿತರು. ಇವರ ಅನಿಸಿಕೆ ಭಾವನೆಗಳನ್ನು ಅವ್ರ ಹತ್ರ ಹಂಚ್ಕೋಬೇಕು, ಅವರ ಅನಿಸಿಕೆ ಭಾವನೆಗಳನ್ನು ಇವ್ರ ಹತ್ರ ಹಂಚ್ಕೊಳ್ಬೇಕು. ಅಂತಹ ಒಂದು ಉತ್ತಮವಾದ ಜೀವನ, ಅಂತಹ ಒಂದು ಗುರಿ ನಮ್ಮ ಮುಂದೆ ಇದೆ. ಅದಕ್ಕೆ ಸಾಗೋದಕ್ಕೆ ಏನೇನು ಬೇಕೋ ಎಲ್ಲವನ್ನೂ ನಾವು ಮಾಡ್ತೀವಿ ಅನ್ನುವಂತಹ ಸಂಕಲ್ಪದಿಂದ 7ನೇ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಓಂ ಸಖಾ ಸಪ್ತಪದಿ ಭವ. ಸಾ ಮಾಂ ಅನುವ್ರತ ಭವ. ವಿಷ್ಣುಸ್ತ್ವಾ ನಯತು. ಪುತ್ರಾನ್ ವಿಂದಾವಹೈ ಬಹೂನ್. ತೇ ಸಂತು ಜರದಷ್ಟಯಃ. 7ನೇ ಹೆಜ್ಜೆ. ಇಲ್ಲಿಗೆ ಸಪ್ತಪದಿ ಮುಗಿದಿದೆ. ಇನ್ನು ಮುಂದೆ ಅವರು ಪತಿ ಪತ್ನಿಯರು ಅಂತ ಹೇಳಿ ಕರೆಸ್ಕೊಳ್ತಾರೆ. ಇಷ್ಟೊತ್ತವರೆಗೂ ಕೂಡ ಏನು ವರ ವಧು ಅಂತ ಹೇಳಿ ಕರಿತಾ ಇದ್ವಿ, ಅವರು ಇನ್ನು ಮುಂದೆ ಅವರು ಪತಿ ಪತ್ನಿಯರಾಗಿ ಇವಾಗ 1-2 ಆಹುತಿಯನ್ನು ಇಬ್ಬರು ಒಟ್ಟಿಗೆ ಕೊಟ್ಟು ಯಜ್ಞದ ವಿಧಿಯನ್ನು ಮುಗಿಸ್ತಾರೆ.